ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ಒಂದು ವಿತೌಟ್ ಕುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ. ಈಸಿಯಾಗಿ ಮಾಡಿಕೊಳ್ಳುವಂಥ ಡಿಸೈನ್ ಇದು. ನೋಡಿ, ನಾನಿಲ್ಲಿ ಡಿಸೈನ್ನ ಮಾಡೋದಕ್ಕೆ 6 ಎಳೆ ದಾರನ ತಗೊಂಡಿದ್ದೀನಿ. ಹಾಗೆ ನೀಡಲ್ ಬಂದು 0.75 mm ತಗೊಂಡಿದ್ದೀನಿ. ಸೀರೆಯ ಸ್ಟಾರ್ಟಿಂಗಲ್ಲಿ ನೀವು ಸೀರೆಗೆ ಒಂದು ಸಲ ಈ ರೀತಿಯಾಗಿ ನೀಡಲ್ನ ಹಾಕಿ ದಾರನ ಎಳ್ಕೊಂಡು ಒಂದು ಸಲ ಲಾಕ್ನ ಮಾಡ್ಕೋಬೇಕು. ಲಾಕ್ನ ಮಾಡಿ ಆದಮೇಲೆ ಲಾಕ್ನ ಪಕ್ಕದಲ್ಲೇ ಮತ್ತೆ ಒಂದು ಸಲ ಲಾಕ್ನ ಮಾಡ್ಕೊಳ್ಳಿ. ನೋಡಿ, 2 ಸಲ ಲಾಕ್ನ ಮಾಡಿ ಆದಮೇಲೆ ನಾನು ದಾರನ ಮೇಲ್ ಮಾಡಿಕೊಂಡು ಸ್ಮಾಲ್ ಬೀನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಒಂದು ಸ್ಮಾಲ್ ಬೀನ್ನ ಸೇರಿಸಿ ಆದಮೇಲೆ ಬೀನ್ನ ಲಾಕ್ ಹೋಗಬೇಡಿ. ಹಾಗೆಯೇ ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿಟ್ಟು ನೀಡಲ್ನ ಹಾಕಿ ದಾರನ ಎಳ್ಕೊಂಡು ನೀವು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ನೋಡಿ, ಇವಾಗ ಮತ್ತೆ ದಾರನ ಮೇಲ್ ಮಾಡಿಕೊಂಡು ಒಂದು ಬೀನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಬೀನ್ನ ಸೇರಿಸಿ ಆದಮೇಲೆ ಈ ರೀತಿಯಾಗಿ ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀಡಲ್ನ ಹಾಕಿ ದಾರನ ಎಳ್ಕೊಂಡು ನೀಡಲ್ ಮೇಲೆ 2 ದಾರ ಇರುತ್ತಲ್ಲ, ಆ 2 ದಾರನ ಒಂದು ಮಾಡಿಕೊಂಡ್ರೆ ನಿಮಗೆ ಸಿಂಗಲ್ ಕ್ರೋಶೆ ಆಗುತ್ತೆ. ನೋಡಿ, ಇವಾಗ ಮತ್ತೆ ನಾನು ದಾರನ ಮೇಲ್ ಮಾಡಿಕೊಂಡು ಒಂದು ಸ್ಮಾಲ್ ಬೀನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಸ್ಮಾಲ್ ಬೀನ್ನ ಸೇರಿಸಿ ಆದಮೇಲೆ ಬೀನ್ನ ಲಾಕ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಹಾಗೆಯೇ ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿಟ್ಟು ನೀವು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ನೋಡಿ, ಇವಾಗ ಮತ್ತೆ ನಾನು ದಾರನ ಮೇಲ್ ಮಾಡಿಕೊಂಡು ಮತ್ತೆ ಒಂದು ಸ್ಮಾಲ್ ಬೀನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ಒಂದು ಸ್ಮಾಲ್ ಬೀನ್ನ ಸೇರಿಸಿ ಆದಮೇಲೆ ಬೀನ್ನ ಲಾಕ್ ಮಾಡ್ಕೊಳ್ತಾ ಇಲ್ಲ. ಹಾಗೆಯೇ ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಬೀಡು ಅಲ್ಲಿಗೆ ಸ್ಟ್ರೈಟಾಗಿಟ್ಟು ಈ ರೀತಿಯಾಗಿ ನಿಡಲ್ನ ಹಾಕಿ ದಾರನ ಎಳ್ಕೊಂಡು ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಮತ್ತೆ ದಾರನ ಮೇಲ್ ಮಾಡಿಕೊಂಡು ಮತ್ತೆ ಒಂದು ಬೀನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಬೀನ್ನ ಸೇರಿಸಿ ಆದಮೇಲೆ ಬೀನ್ನ ಲಾಕ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಹಾಗೆ ನೀಡಲ್ ಮೇಲೂ ಅಷ್ಟೇ ಯಾವುದೇ ದಾರನ ತಗೊಳ್ಳೋಕ್ಕೆ ಹೋಗಬೇಡಿ. ಈ ರೀತಿಯಾಗಿ ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿಟ್ಟು ನೀವು ಬೀನ್ನ ಸೇರಿಸ್ಕೊಳ್ತಾ ಹೋಗಬೇಕು. ನೋಡಿ, ಮತ್ತೆ ಒಂದು ಬೀನ್ನ ಹಾಕಿ ಆದಮೇಲೆ ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ನೋಡಿ, ನೀವು ಈ ರೀತಿಯಾಗಿ ಒಂದು ಬೀಡ್, ಒಂದು ಸಿಂಗಲ್ ಕ್ರೋಶೆ, ಒಂದು ಬೀಡ್, ಒಂದು ಸಿಂಗಲ್ ಕ್ರೋಶೆ, ಈ ರೀತಿಯಾಗಿ ನೀವು ಫುಲ್ ಸೀರೆಗೆ ಮೊದಲನೇ ಸ್ಟೆಪ್ನ ಮಾಡ್ಕೊಳ್ಳಿ. ನಾನು ಇಲ್ಲಿ ಮೊದಲನೇ ಸ್ಟೆಪ್ನ ಕಂಪ್ಲೀಟ್ ಮಾಡ್ಕೊಳ್ತೀನಿ. ನೋಡಿ, ನಾನಿಲ್ಲಿ ಮೊದಲನೇ ಸ್ಟೆಪ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೀವು ಇದೇ ರೀತಿಯಾಗಿ ಫುಲ್ ಸೀರೆಗೆ ಮೊದಲನೇ ಸ್ಟೆಪ್ನ ಮಾಡ್ಕೊಳ್ಳಿ. ಹಾಗೆ ನಾನಿಲ್ಲಿ ಸ್ವಲ್ಪನೇ ಡಿಸೈನ್ನ ಮಾಡ್ಕೊಳ್ತಾ ಇರೋದ್ರಿಂದ ಎಕ್ಸ್ಟ್ರಾ ಕ್ಲಾತ್ನ ಮೇಲೆ ಈ ಡಿಸೈನ್ನ ಮಾಡಿ ನಿಮಗೆ ತೋರಿಸ್ತಾ ಇರೋದು. ಕೊನೆಯಲ್ಲಿ ನೋಡಿ, ನೀವು ಸೀರೆ ಎಂಡಿಂಗಲ್ಲಿ ನೀವು ಇಲ್ಲಿ ಲಾಕ್ ಇದೆಯಲ್ಲ, ಆ ಲಾಕ್ನ ಪಕ್ಕದಲ್ಲೇ ಮತ್ತೆ ಒಂದು ಸಲ ಲಾಕ್ನ ಮಾಡ್ಕೊಳ್ಳಿ. ನೋಡಿ, ಲಾಕ್ನ ಮಾಡಿ ಆದಮೇಲೆ ಇವಾಗ 1, 2 ನೋಡಿ, ಈ ರೀತಿಯಾಗಿ 2 ಎಕ್ಸ್ಟ್ರಾ ಚೈನ್ನ ಹಾಕಿ ನೀವು 6 ಎಳೆ ದಾರನ ಕಟ್ ಮಾಡ್ಕೋಬೇಕು. ನೋಡಿ, ದಾರನ ಕಟ್ ಮಾಡಿ ಆದಮೇಲೆ ಈ ರೀತಿಯಾಗಿ ನೀವು ನೀಡಲಿಂದ ಆಚೆ ಎಳ್ಕೊಂಡ್ರೆ ನಿಮಗೆ ಈ ರೀತಿಯಾಗಿ ಡಿಸೈನು ಬಿಚ್ಕೊಳ್ಳಲ್ಲ. ನೋಡಿ, ಫುಲ್ ಸೀರೆಗೆ ಮೊದಲನೇ ಸ್ಟೆಪ್ನ ಈ ರೀತಿಯಾಗಿ ಮಾಡ್ಕೋಬೇಕಾಗುತ್ತೆ. ಇವಾಗ ಮತ್ತೆ ನಾನು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ನೋ ಅಲ್ಲಿಂದ 2ನೇ ಸ್ಟೆಪ್ನ ಮಾಡ್ಕೊಳ್ತೀನಿ. ನಾನಿಲ್ಲಿ 2ನೇ ಸ್ಟೆಪ್ನ ಮಾಡೋದಕ್ಕೆ ಮೊದಲನೇ ಸ್ಟೆಪ್ಪಲ್ಲಿ ಯಾವ ಕಲರ್ ದಾರನ ತಗೊಂಡಿದ್ನೋ ಅದೇ ಕಲರ್ ದಾರನ ತಗೊಂಡಿದ್ದೀನಿ. ನೋಡಿ, ಮೊದಲನೇ ಲಾಕ್ನ ಮೇಲೆ ಲಾಕ್ನ ಮಾಡ್ಕೋಬೇಕು. ಲಾಕ್ನ ಮಾಡಿ ಆದಮೇಲೆ ಇವಾಗ ನಾನು ಪಕ್ಕದಲ್ಲಿರೋ 2ನೇ ಲಾಕ್ನ ಮೇಲೂ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಲಾಕ್ನ ಮಾಡಿ ಆದಮೇಲೆ ಇವಾಗ ನಾನು 1, 2, 3, 4, 5 ನೋಡಿ, ನಾನಿಲ್ಲಿ 5 ಚೈನ್ನ ಹಾಕಿಬಿಟ್ಟು 1, 2, 3 ಬೀಡನ್ನ ಸ್ಕಿಪ್ ಮಾಡಿಬಿಟ್ಟು 3ನೇ ಬೀಡನ್ನ ಪಕ್ಕದಲ್ಲಿರೋ ಲಾಕಿಗೆ ಈ 5 ಚೈನ್ನ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ನೀವು 5 ಚೈನ್ನ ಹಾಕಿ 3 ಬೀಡನ್ನ ಕೌಂಟ್ ಮಾಡಿಕೊಂಡು 3ನೇ ಬೀಡನ್ನ ಪಕ್ಕದಲ್ಲಿರೋ ಲಾಕಿಗೆ 5 ಚೈನ್ನ ಲಾಕ್ ಮಾಡ್ಕೋಬೇಕು. ನೋಡಿ, ಇವಾಗ ಮತ್ತೆ 1, 2, 3, 4, 5
ನೋಡಿ ಮತ್ತೆ ನಾನು 5 ಚೈನ್ನ ಹಾಕಿಬಿಟ್ಟು 1 2 3 ನೋಡಿ 3 ಬೀಡನ್ನ ಸ್ಕಿಪ್ ಮಾಡಿಬಿಟ್ಟು 3ನೇ ಬೀಡನ್ನ ಪಕ್ಕದಲ್ಲಿರೋ ಲಾಕ್ ಅಥವಾ ಸಿಂಗಲ್ ಕ್ರೋಶೆ ಮೇಲೆ ನೀವು ನಿಡಲ್ನ ಹಾಕಿ ದಾರನ ಎಳ್ಕೊಂಡು ನೀವು 5 ಚೈನ್ನ ಲಾಕ್ ಮಾಡ್ಕೋಬೇಕಾಗುತ್ತೆ. ಇವಾಗ ಮತ್ತೆ 1 2 3 4 5 ನೋಡಿ ನಾನಿಲ್ಲಿ ಮತ್ತೆ 5 ಚೈನ್ನ ಹಾಕಿಬಿಟ್ಟು 1 2 3 ನೋಡಿ 3 ಬೀಡನ್ನ ಸ್ಕಿಪ್ ಮಾಡಿಬಿಟ್ಟು 3ನೇ ಬೀಡನ್ನ ಪಕ್ಕದಲ್ಲಿರೋ ಸಿಂಗಲ್ ಕ್ರೋಶೆಗೆ ನಾನು ಈ 5 ಚೈನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ನೀವೂ ಅಷ್ಟೇ ಕೌಂಟ್ನ ಮಾಡಿಕೊಂಡು 5 ಚೈನ್ನ ಹಾಕ್ಕೊಳ್ಳಿ. 5 ಚೈನ್ನ ಹಾಕಿ ಆದಮೇಲೆ 3 ಬೀಡನ್ನ ಸ್ಕಿಪ್ ಮಾಡಿಬಿಟ್ಟು 3ನೇ ಬೀಡನ್ನ ಪಕ್ಕದಲ್ಲಿರೋ ಸಿಂಗಲ್ ಕ್ರೋಶೆ ಮೇಲೆ ಲಾಕ್ನ ಮಾಡ್ಕೋಬೇಕಾಗುತ್ತೆ. ಹಾಗೆ ಮೊದಲನೇ ಸ್ಟೆಪ್ಪಲ್ಲಿ ನೀವು ಸಿಂಗಲ್ ಕ್ರೋಶನ ಮಾಡ್ಕೊಳ್ಳುವಾಗ ಸ್ವಲ್ಪ ಲೂಸಾಗೇ ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ. ಯಾಕಂದರೆ ಈ 5ನೇ ಸ್ಟೆಪ್ಪಲ್ಲಿ 5 ಚೈನ್ನ ಹಾಕಿ ಸಿಂಗಲ್ ಕ್ರೋಶೆ ಒಳಗಡೆ ನೀಡಲ್ನ ಹಾಕಿ ದಾರನ ಎಳ್ಕೊಂಡು ನೀವು ಲಾಕ್ನ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ನೀವು ಮೊದಲನೇ ಸ್ಟೆಪ್ಪಲ್ಲಿ ಸಿಂಗಲ್ ಕ್ರೋಶನ ಏನು ಮಾಡ್ಕೊಳ್ತೀರೋ ಅದನ್ನು ಸ್ವಲ್ಪ ಲೂಸಾಗೇ ಮಾಡ್ಕೋಬೇಕು. ನೋಡಿ ನಾನಿಲ್ಲಿ 5 ಚೈನ್ಗಳನ್ನೇ ಹಾಕ್ಕೊಂಡು ಲಾಕ್ಗಳನ್ನ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ನೀವೂ ಅಷ್ಟೇ ಈ ರೀತಿಯಾಗಿ 5 ಚೈನ್ನ ಹಾಕಿಬಿಟ್ಟು 1 2 3 ನೋಡಿ 3 ಬೀಡನ್ನ ಸ್ಕಿಪ್ ಮಾಡಿಬಿಟ್ಟು 3ನೇ ಬೀಡನ್ನ ಪಕ್ಕದಲ್ಲಿರೋ ಸಿಂಗಲ್ ಕ್ರೋಶೆಗೆ 5 ಚೈನ್ನ ಲಾಕ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ರೀತಿಯಾಗಿ ನೀವು ಫುಲ್ ಸೀರೆಗೆ 2ನೇ ಸ್ಟೆಪ್ನ ಮಾಡ್ಕೋಬೇಕು. ನೋಡಿ ನಾನಿಲ್ಲಿ 2ನೇ ಸ್ಟೆಪ್ನ ಕೂಡ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಮೊದಲನೇ ಸ್ಟೆಪ್ಪಲ್ಲಿ 2 ಲಾಕ್ನ ಏನು ಮಾಡ್ಕೊಂಡಿದ್ನೋ ಆ 2 ಲಾಕ್ನ ಮೇಲೂ ಲಾಕ್ನ ಮಾಡ್ಕೊಂಡಿದ್ದೀನಿ. ಹಾಗೆ 2 ಎಕ್ಸ್ಟ್ರಾ ಚೈನ್ನ ಹಾಕಿ 6 ಎಳೆ ದಾರನ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿಯಾಗಿ ನಿಮಗೆ 2ನೇ ಸ್ಟೆಪ್ನ ಮಾಡಿ ಆದಮೇಲೆ ಡಿಸೈನ್ ಈ ರೀತಿಯಾಗಿ ಬರುತ್ತೆ. ಇವಾಗ ಮತ್ತೆ ನಾನು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ದೀನೋ ಅಲ್ಲಿಂದ ನೆಕ್ಸ್ಟ್ ಸ್ಟೆಪ್ನ ಮಾಡ್ಕೊಳ್ತೀನಿ. ನಾನಿಲ್ಲಿ 3ನೇ ಸ್ಟೆಪ್ನ ಮಾಡೋದಕ್ಕೆ ಬೇರೆ ಕಲರ್ ದಾರನ ತಗೊಂಡಿದ್ದೀನಿ. ಹಾಗೆ 6 ಎಳೆ ದಾರನೇ ತಗೊಂಡಿದ್ದೀನಿ. ನೋಡಿ ಸ್ಟಾರ್ಟಿಂಗಲ್ಲಿ ಲಾಕ್ನ ಏನು ಮಾಡ್ಕೊಂಡಿರ್ತೀವೋ 2ನೇ ಸ್ಟೆಪ್ಪಲ್ಲಿ ಆ 2 ಲಾಕ್ನ ಮೇಲೂ ಲಾಕ್ಗಳನ್ನ ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ 2 ಲಾಕ್ನ ಮೇಲೆ ಲಾಕ್ನ ಮಾಡಿ ಆದಮೇಲೆ ನೀವು ಇಲ್ಲಿ 5 ಚೈನ್ನ ಗ್ಯಾಪಿಗೆ ನಿಡಲ್ನ ಹಾಕಿ ದಾರನ ಎಳ್ಕೊಂಡು ಸಿಂಗಲ್ ಕ್ರೋಶನ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ರೀತಿಯಾಗಿ ನಿಡಲ್ನ ಹಾಕಿ ದಾರನ ಎಳ್ಕೊಂಡು ನೀವು ಒಟ್ಟು 3 ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ ಮಾತ್ರ ಈ ರೀತಿಯಾಗಿ 3 ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ಇವಾಗ ನಿಡಲ್ ಮೇಲೆ ದಾರನ ತಗೊಂಡು 5 ಚೈನ್ನ ಗ್ಯಾಪಿಗೆ ನೋಡಿ ಪಕ್ಕದಲ್ಲಿರೋ 5 ಚೈನ್ನ ಗ್ಯಾಪಿಗೆ ನಿಡಲ್ನ ಹಾಕಿ ದಾರನ ಎಳ್ಕೊಂಡು 2 ದಾರನ ಒಂದು ಮಾಡ್ಕೊಳ್ತಾ ಇದ್ದೀನಿ ಮತ್ತು 2 ದಾರನ ಒಂದು ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಮತ್ತೆ ನಿಡಲ್ ಮೇಲೆ ದಾರನ ತಗೊಂಡು ಅದೇ 5 ಚೈನ್ನ ಗ್ಯಾಪಿಗೆ ನಿಡಲ್ನ ಹಾಕಿ ದಾರನ ಎಳ್ಕೊಂಡು ಮತ್ತೆ ನಾನು 2 ದಾರನ ಒಂದು ಮಾಡ್ಕೊಳ್ತಾ ಇದ್ದೀನಿ ಮತ್ತು 2 ದಾರನ ಒಂದು ಮಾಡ್ಕೊಳ್ತಾ ಇದ್ದೀನಿ. ನೋಡಿ ನಾನಿಲ್ಲಿ 5 ಚೈನ್ನ ಗ್ಯಾಪಿಗೆ ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ನೀವು ಅಷ್ಟೇ ನಿಡಲ್ ಮೇಲೆ ಒಂದು ಸಲ ದಾರನ ತಗೊಂಡು 5 ಚೈನ್ನ ಗ್ಯಾಪಿಗೆ ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ನೋಡಿ ನಾನಿಲ್ಲಿ 3ನೇ ಸ್ಟೆಪ್ಪಲ್ಲಿ ಆರ್ಚ್ಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಡಬಲ್ ಕ್ರೋಶೆಯ ಕಂಬಗಳನ್ನ ಮಾಡಿಕೊಂಡು ನೀವು ಸಹ ಆರ್ಚ್ಗಳನ್ನ ಮಾಡ್ಕೋಬೇಕು. ನೋಡಿ ನಾನಿಲ್ಲಿ 5 ಚೈನ್ನ ಗ್ಯಾಪಿಗೆ ಒಟ್ಟು 12 ಡಬಲ್ ಕ್ರೋಶೆಯ ಕಂಬನ ಮಾಡ್ಕೊಂಡಿದ್ದೀನಿ. 12 ಡಬಲ್ ಕ್ರೋಶೆಯ ಕಂಬ ಆದಮೇಲೆ ಇಲ್ಲಿ 5 ಚೈನ್ನ ಗ್ಯಾಪಿಗೆ ನೀವು ಆರ್ಸ್ನ ಲಾಕ್ ಮಾಡ್ಕೋಬೇಕು. ನೋಡಿ ಲಾಕ್ನ ಮಾಡಿ ಆದಮೇಲೆ ಮತ್ತೆ ಒಂದು ಸಲ ಲಾಕ್ನ ಮಾಡ್ಕೊಳ್ಳಿ. ನೋಡಿ ಆರ್ಸ್ನ ಮಾಡಿ ಆದಮೇಲೆ ನೀವು 5 ಚೈನ್ನ ಗ್ಯಾಪಿಗೆ 2 ಸಲ ಲಾಕ್ನ ಮಾಡ್ಕೋಬೇಕು. 2 ಸಲ ಲಾಕ್ನ ಮಾಡಿ ಆದಮೇಲೆ ಮತ್ತೆ ನಿಡಲ್ ಮೇಲೆ ದಾರನ ತಗೊಂಡು ನೆಕ್ಸ್ಟ್ 5 ಚೈನ್ನ ಗ್ಯಾಪಿಗೆ ಮತ್ತೆ 12 ಡಬಲ್ ಕ್ರೋಶೆಯ ಕಂಬನ ಮಾಡ್ಕೋಬೇಕು. ನಾನಿಲ್ಲಿ ಮೊದಲನೇ ಆರ್ಚಿಗೆ 12 ಡಬಲ್ ಕ್ರೋಶೆಯ ಕಂಬನ ಮಾಡ್ಕೊಂಡಿದ್ದೀನಿ. ಹಾಗಾಗಿ ನಾನಿಲ್ಲಿ 12 ಡಬಲ್ ಕ್ರೋಶೆಯ ಕಂಬನೇ ಮಾಡ್ಕೊಳ್ತೀನಿ. ನೀವು ಅಷ್ಟೇ 3ನೇ ಸ್ಟೆಪ್ಪಲ್ಲಿ ಆರ್ಚ್ಗಳನ್ನ ಮಾಡುವಾಗ 12 ಡಬಲ್ ಕ್ರೋಶೆಯ ಕಂಬನೇ ಮಾಡ್ಕೊಳ್ಳಿ. ನೋಡಿ ತುಂಬಾ ಈಸಿಯಾಗಿ ಮಾಡ್ಕೊಳ್ಳುವಂಥ ಡಿಸೈನು ಫ್ರೆಂಡ್ಸ್, ತುಂಬಾ ಚೆನ್ನಾಗೂ ಕೂಡ ಬರುತ್ತೆ. ನೋಡಿ ನಾನು ಯಾವ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಡಿಸೈನ್ನ ಮಾಡ್ಕೊಳ್ತಾ ಇದ್ದೀನೋ ಅದೇ ರೀತಿಯಾಗಿ ನೀವು ಕೂಡ ಡಿಸೈನ್ನ ಮಾಡ್ಕೊಳ್ಳಿ.
ನೋಡಿ ನಾನಿಲ್ಲಿ ಮತ್ತೆ 12 ಡಬಲ್ ಕ್ರೋಶೆ ಕಂಬನ ಮಾಡ್ಕೊಂಡಿದ್ದೀನಿ. 12 ಡಬಲ್ ಕ್ರೋಶೆ ಕಂಬ ಆದಮೇಲೆ ಇಲ್ಲಿ ಪಕ್ಕದಲ್ಲಿರೋ 5 ಚೈನ್ನ ಗ್ಯಾಪಿಗೆ ನೀವು ಆರ್ಸ್ನ ಲಾಕ್ ಮಾಡ್ಕೊಳ್ಳಿ. ಲಾಕ್ನ ಮಾಡಿ ಆದಮೇಲೆ ಮತ್ತೆ ಒಂದು ಸಲ ಲಾಕ್ನ ಮಾಡ್ಕೋಬೇಕು. ನೋಡಿ ನಾನಿಲ್ಲಿ 5 ಚೈನ್ನ ಗ್ಯಾಪಿಗೆ 2 ಸಲ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. 2 ಸಲ ಲಾಕ್ನ ಮಾಡಿ ಆದಮೇಲೆ ಮತ್ತೆ ನಿಡಲ್ ಮೇಲೆ ದಾರನ ತಗೊಂಡು ನೆಕ್ಸ್ಟ್ 5 ಚೈನ್ನ ಗ್ಯಾಪಿಗೆ ಇದೇ ರೀತಿಯಾಗಿ ಆರ್ಚ್ಗಳನ್ನ ಮಾಡ್ಕೊಳ್ತೀನಿ. ನೀವು ಇದೇ ರೀತಿಯಾಗಿ 3ನೇ ಸ್ಟೆಪ್ನ ಮಾಡ್ಕೋಬೇಕು. ನಾನಿಲ್ಲಿ 3ನೇ ಸ್ಟೆಪ್ನು ಕೂಡ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಕೊನೆಯ 5 ಚೈನ್ನ ಗ್ಯಾಪಿಗೆ ನಾನು ಆರ್ಸ್ನ ಲಾಕ್ ಮಾಡಿ ಆದಮೇಲೆ ಮತ್ತೆ 2 ಸಲ ಲಾಕ್ನ ಮಾಡ್ಕೊಂಡಿದ್ದೀನಿ. ಹಾಗೆ ಕೊನೆಯಲ್ಲಿ 2 ಲಾಕ್ನ ಏನು ಮಾಡ್ಕೊಂಡಿದ್ನೋ ಆ 2 ಲಾಕ್ನ ಮೇಲೆ ಲಾಕ್ನ ಮಾಡಿಕೊಂಡು 2 ಎಕ್ಸ್ಟ್ರಾ ಚೈನ್ನ ಹಾಕಿ 6 ಎಳೆ ದಾರನ ಕಟ್ ಮಾಡ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು 3ನೇ ಸ್ಟೆಪ್ಪು ಈ ರೀತಿಯಾಗಿ ಬರುತ್ತೆ. ನಾನಿವಾಗ ಮತ್ತೆ ನೆಕ್ಸ್ಟ್ ಸ್ಟೆಪ್ನ ಮಾಡ್ಕೊಳ್ತೀನಿ. ಎಲ್ಲಿಂದ ಸ್ಟಾರ್ಟ್ ಮಾಡಿದ್ನೋ ಅಲ್ಲಿಂದ ನೆಕ್ಸ್ಟ್ ಸ್ಟೆಪ್ನ ಮಾಡ್ಕೊಳ್ತೀನಿ. ನಾನಿಲ್ಲಿ 4ನೇ ಸ್ಟೆಪ್ನ ಮಾಡೋದಕ್ಕೆ ಮೊದಲನೇ ಹಾಗೂ 2ನೇ ಸ್ಟೆಪ್ಪಲ್ಲಿ ಯಾವ ಕಲರ್ ದಾರನ ತಗೊಂಡಿದ್ನೋ ಅದೇ ಕಲರ್ ದಾರನ ತಗೊಂಡಿದ್ದೀನಿ. ನೋಡಿ ಇಲ್ಲಿ ಸ್ಟಾರ್ಟಿಂಗಲ್ಲಿ ಲಾಕ್ನ ಏನು ಮಾಡ್ಕೊಂಡಿದ್ನೋ ನಾನು ಆ 2 ಲಾಕ್ನ ಮಧ್ಯೆ ಒಂದು ಸಲ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಲಾಕ್ನ ಮಾಡಿ ಆದಮೇಲೆ ಇವಾಗ ನಾನು ಇಲ್ಲಿ 5 ಚೈನ್ನ ಗ್ಯಾಪಿಗೆ ಸಿಂಗಲ್ ಕ್ರೋಶನ ಏನು ಮಾಡ್ಕೊಂಡಿರ್ತೀರೋ ಆ ಮೊದಲನೇ ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ 2ನೇ ಸಿಂಗಲ್ ಕ್ರೋಶೆ ಮೇಲೂ ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇಲ್ಲಿ ನಾನು 2 ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ ಮಾಡಿ ಆದಮೇಲೆ ಇವಾಗ ನಿಡಲ್ ಮೇಲೆ ಯಾವುದೇ ದಾರನ ತಗೊಳ್ತಾ ಇಲ್ಲ. ಹಾಗೆಯೇ ಮೊದಲನೇ ಕಂಬದ ಮೇಲೆ ನೋಡಿ ಮೊದಲನೇ ಡಬಲ್ ಕ್ರೋಶೆ ಕಂಬದ ಮೇಲೆ ನಿಡಲ್ನ ಹಾಕಿ ದಾರನ ಎಳ್ಕೊಂಡು ನಿಡಲ್ ಮೇಲೆ 2 ದಾರ ಇರುತ್ತಲ್ಲ ಆ 2 ದಾರನ ಒಂದು ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ನಾನಿಲ್ಲಿ ಸಿಂಗಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ನಿಡಲ್ ಮೇಲೆ ಯಾವುದೇ ದಾರನ ತಗೊಳ್ಬೇಡಿ. ಹಾಗೆಯೇ ಕಂಬದ ಮೇಲ್ಗಡೆ ನಿಮಗೆ ಗ್ಯಾಪ್ಗಳು ಕಾಣಿಸುತ್ತೆ. ನೋಡಿ ಡಬಲ್ ಕ್ರೋಶೆ ಕಂಬದ ಮೇಲೆ ನಿಡಲ್ನ ಹಾಕಿ ದಾರನ ಎಳ್ಕೊಂಡು ನಾನು ಸಿಂಗಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ನಾನಿಲ್ಲಿ ಒಟ್ಟು ಮೊದಲಿಗೆ 5 ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. 5 ಕಂಬದ ಮೇಲೆ 5 ಸಿಂಗಲ್ ಕ್ರೋಶನ ಮಾಡಿ ಆದಮೇಲೆ ದಾರನ ಮೇಲ್ ಮಾಡಿಕೊಂಡು ನಾನಿವಾಗ ಸ್ಮಾಲ್ ಬೀನ್ನ ಸೇರಿಸ್ಕೊಳ್ತೀನಿ. ನೋಡಿ ನಾನಿಲ್ಲಿ ಒಂದು ಸ್ಮಾಲ್ ಬೀನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಸ್ಮಾಲ್ ಬೀನ್ನ ಸೇರಿಸಿ ಆದಮೇಲೆ ಬೀನ್ನ ಲಾಕ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಹಾಗೆಯೇ ಪಕ್ಕದಲ್ಲಿರೋ ಕಂಬದ ಮೇಲೆ ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ನೋಡಿ ನಾನಿಲ್ಲಿ ಮತ್ತೆ ಒಂದು ಬೀನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತೆ ಒಂದು ಬೀನ್ನ ಸೇರಿಸಿ ಆದಮೇಲೆ ಮತ್ತೆ ನಾನು ನೆಕ್ಸ್ಟ್ ಕಂಬದ ಮೇಲೆ ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಮತ್ತೆ ಒಂದು ಬೀಡ್ ಮತ್ತು ಸಿಂಗಲ್ ಕ್ರೋಶೆ. ನೋಡಿ ಈ ರೀತಿಯಾಗಿ ನೀವು ಮೊದಲಿಗೆ 5 ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. 5 ಸಿಂಗಲ್ ಕ್ರೋಶೆ ಆದಮೇಲೆ ನೀವು ಈ ರೀತಿಯಾಗಿ 3 ಬೀನ್ನ ಸೇರಿಸ್ಕೊಳ್ಳಿ. 3 ಬೀನ್ನ ಸೇರಿಸಿ ಆದಮೇಲೆ ಮತ್ತೆ ನೀವು ಸಿಂಗಲ್ ಕ್ರೋಶನ ಮಾಡ್ಕೋಬೇಕಾಗುತ್ತೆ. ನೋಡಿ ನಾನಿಲ್ಲಿ ಒಟ್ಟು 5 ಸಿಂಗಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ. ಬೀನ್ನ ಹಾಕೋಕ್ಕೂ ಮುಂಚೆನೂ 5 ಸಿಂಗಲ್ ಕ್ರೋಶನ ಮಾಡ್ಕೊಂಡಿದ್ದೆ. ಬೀನ್ನ ಹಾಕಿ ಆದಮೇಲೂ ನಾನು 5 ಸಿಂಗಲ್ ಕ್ರೋಶನೇ ಮಾಡ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು ನೋಡಿ 5 ಸಿಂಗಲ್ ಕ್ರೋಶೆ ಬೀಡ್ ಮತ್ತು 5 ಸಿಂಗಲ್ ಕ್ರೋಶೆ ಈ ರೀತಿಯಾಗಿ ನೀವು 4ನೇ ಸ್ಟೆಪ್ನ ಮಾಡ್ಕೋಬೇಕಾಗುತ್ತೆ. ಇವಾಗ ನೋಡಿ ಇಲ್ಲಿ ಮೊದಲನೇ ಹಾಗೂ 2ನೇ ಲಾಕ್ನ ಮಧ್ಯೆ ನಿಡಲ್ನ ಹಾಕ್ಕೋಬೇಕು. ನೋಡಿ ಮೊದಲನೇ ಹಾಗೂ 2ನೇ ಲಾಕ್ನ ಮಧ್ಯೆ ನಿಡಲ್ನ ಹಾಕಿ ಒಂದು ಲಾಕ್ನ ಮಾಡ್ಕೋಬೇಕಾಗುತ್ತೆ. ನೋಡಿ ಲಾಕ್ನ ಮಾಡಿ ಆದಮೇಲೆ ಮತ್ತೆ ನಾನು ಇಲ್ಲಿ ಮೊದಲನೇ ಕಂಬದ ಮೇಲೆ ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. 2ನೇ ಕಂಬದ ಮೇಲೂ ಒಂದು ಸಿಂಗಲ್ ಕ್ರೋಶೆ, ಹಾಗೆ 3ನೇ ಕಂಬದ ಮೇಲೂ ಒಂದು ಸಿಂಗಲ್ ಕ್ರೋಶೆ, 4ನೇ ಕಂಬದ ಮೇಲೂ ಒಂದು ಸಿಂಗಲ್ ಕ್ರೋಶೆ, ಹಾಗೆ 5ನೇ ಕಂಬದ ಮೇಲೂ ಒಂದು ಸಿಂಗಲ್ ಕ್ರೋಶೆ. ಹಾಗೆ ನೀವಿಲ್ಲಿ ಸಿಂಗಲ್ ಕ್ರೋಶನ ಏನು ಮಾಡ್ಕೊಳ್ತೀರೋ ಸ್ವಲ್ಪ ಲೂಸಾಗೇ ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ. ಜಾಸ್ತಿ ಟೈಟಾಗಿ ಸಿಂಗಲ್ ಕ್ರೋಶನ ಮಾಡ್ಕೊಳ್ಳೋಕೆ ಹೋಗಬೇಡಿ, ಚೆನ್ನಾಗಿ ಬರಲ್ಲ ಡಿಸೈನು. ನೋಡಿ 5 ಸಿಂಗಲ್ ಕ್ರೋಶೆ ಆದಮೇಲೆ ದಾರನ ಮೇಲ್ ಮಾಡಿಕೊಂಡು ಮತ್ತೆ ನಾನು ಇಲ್ಲಿ ಬೀನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ಇಲ್ಲಿ ಒಂದು ಬೀನ್ನ ಸೇರಿಸಿ ಆದಮೇಲೆ ಬೀನ್ನ ಲಾಕ್ ಮಾಡ್ಕೊಳ್ತಾ ಇಲ್ಲ. ಹಾಗೆಯೇ ಇಲ್ಲಿ
ಪಕ್ಕದಲ್ಲಿರೋ ಕಂಬದ ಮೇಲೆ ನಾನು ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಯಾವುದೇ ಕಂಬನೂ ಸ್ಕಿಪ್ ಮಾಡ್ಕೊಳ್ತಾ ಇಲ್ಲ. 12 ಕಂಬಗಳನ್ನ ಏನು ಮಾಡ್ಕೊಂಡಿದ್ನೋ ಮೂರನೇ ಸ್ಟೆಪ್ಪಲ್ಲಿ ಆ 12 ಕಂಬದ ಮೇಲೂ ನಾನು ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ನೀವು ಅಷ್ಟೇ ಒಂದು ಕಂಬನೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಪ್ರತಿಯೊಂದು ಕಂಬದ ಮೇಲೂ ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ನೋಡಿ ಇಲ್ಲಿ ಈ ರೀತಿಯಾಗಿ ಸಿಂಗಲ್ ಕ್ರೋಶೆ ಆದಮೇಲೆ 2 ಲಾಕ್ನ ಮಧ್ಯೆ ನೀಡಲ್ನ ಹಾಕ್ಕೊಳ್ಳಿ. ನೋಡಿ 2 ಲಾಕ್ನ ಮಧ್ಯೆ ನೀಡಲ್ನ ಹಾಕಿ ದಾರನ ಎಳ್ಕೊಂಡು ನೀವು ಮತ್ತೆ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕಾಗುತ್ತೆ. ನೋಡಿ ಸಿಂಗಲ್ ಕ್ರೋಶೆ ಆದಮೇಲೆ ಮತ್ತೆ ನಾನು ಇದೇ ರೀತಿಯಾಗಿ 4ನೇ ಸ್ಟೆಪ್ನ ಮಾಡ್ಕೊಳ್ತೀನಿ. ನೀವು ನೋಡ್ತಾ ಇರ್ಬೋದು ಈ ರೀತಿಯಾಗಿ ಬರುತ್ತೆ. ತುಂಬಾ ನೀಟಾಗಿ ಬರುತ್ತೆ ಫ್ರೆಂಡ್ಸ್, ತುಂಬಾ ನೀಟ್ ಫಿನಿಶಿಂಗ್ ಬರುತ್ತೆ. ನೀವು ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿರುವಂಥ ಡಿಸೈನ್ ಇದು. ನೀವು ಕೂಡ ಫುಲ್ ಸೀರೆಗೆ ಇದೇ ರೀತಿಯಾಗಿ 4ನೇ ಸ್ಟೆಪ್ನ ಮಾಡ್ಕೊಳ್ಳಿ. ನಾನು ಇಲ್ಲಿ 4ನೇ ಸ್ಟೆಪ್ನ ಕಂಪ್ಲೀಟ್ ಮಾಡಿಕೊಂಡು ಡಿಸೈನ್ ಯಾವ ರೀತಿಯಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ನೋಡಿ ನಾನಿಲ್ಲಿ ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಕೊನೆಯಲ್ಲಿ ಸಿಂಗಲ್ ಕ್ರೋಶೆಗಳ ಮೇಲೆ ಸಿಂಗಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ. ಹಾಗೆ ಲಾಕ್ನ ಮೇಲೆ ಲಾಕ್ನ ಮಾಡಿಕೊಂಡು 2 ಎಕ್ಸ್ಟ್ರಾ ಚೈನ್ನ ಹಾಕಿ 6 ಎಳೆ ದಾರನ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನಿಲ್ಲಿ ಕಟ್ ಮಾಡಿರುವಂಥ ದಾರನ ಡಿಸೈನ್ನ ಹಿಂಭಾಗದಲ್ಲಿ ಗ್ಲೋನ ಹಾಕಿಬಿಟ್ಟು ಅಂಟಿಸ್ಕೊಳ್ತೀನಿ. ಈ ಡಿಸೈನ್ನ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಕೊನೆಯಲ್ಲಿ ಕಟ್ ಮಾಡಿರುವಂಥ ದಾರನು ನಾನು ಡಿಸೈನ್ನ ಹಿಂಭಾಗದಲ್ಲಿ ಗ್ಲೋನ ಹಾಕಿಬಿಟ್ಟು ಅಂಟಿಸ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು ಡಿಸೈನ್ ಕಂಪ್ಲೀಟ್ ಆದಮೇಲೆ ಫೈನಲ್ ಆಗಿ ಈ ರೀತಿಯಾಗಿ ಬಂದಿದೆ ಫ್ರೆಂಡ್ಸ್. ತುಂಬಾ ಚೆನ್ನಾಗಿರುವಂಥ ಡಿಸೈನು. ನೀವು ಕೂಡ ನಾನು ಯಾವ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಡಿಸೈನ್ನ ಮಾಡಿಕೊಂಡು ಅದೇ ರೀತಿಯಾಗಿ ಡಿಸೈನ್ನ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿದೆ, ಈಸಿಯಾಗಿ ಮಾಡ್ಕೊಳ್ಳುವಂಥ ಡಿಸೈನು. ಬಿಗಿನರ್ಸು ಸಹ ಟ್ರೈ ಮಾಡ್ತೀವಿ ಅಂದರೆ ಈ ಡಿಸೈನ್ನ ಈಸಿಯಾಗಿ ಮಾಡ್ಕೋಬೋದು. ಹಾಗೆ ನೀವಿಲ್ಲಿ ಆರ್ಚ್ಗಳನ್ನೂ ಕೂಡ ನೋಡ್ತಾ ಇರ್ಬೋದು, ತುಂಬಾ ನೀಟಾಗಿ ಬಂದಿದೆ. ಬೇಕಾದವರು ಆರ್ಚ್ನ ಮೇಲೆ ಸ್ಟೋನ್ ಚೈನ್ ಅಥವಾ ಬಾಲ್ ಚೈನ್ನ ಕೂಡ ಅಂಟಿಸ್ಕೋಬೋದು. ತುಂಬಾ ರಿಚ್ ಲುಕ್ ಕೊಡುತ್ತೆ. ನಿಮಗೆ ಈ ಡಿಸೈನ್ ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ಒಂದ್ಸಲ ಟ್ರೈ ಮಾಡಿ. ತುಂಬಾ ಚೆನ್ನಾಗಿದೆ. ನೀವು ಕಲರ್ ಕಾಂಬಿನೇಷನಲ್ಲಿ ಫುಲ್ ಸೀರೆಗೆ ಈ ಡಿಸೈನ್ನ ಟ್ರೈ ಮಾಡಿ. ಹಾಗೆ ಈ ಡಿಸೈನ್ಗೆ ಪ್ರೈಸ್ ಬಂದು ನೀವು ಒಂದು 700ಇಂದ 800ವರೆಗೂ ಚಾರ್ಜ್ ಮಾಡ್ಕೋಬಹುದು. ಯಾಕಂದರೆ ಥ್ರೆಡ್ ವರ್ಕ್ ಜಾಸ್ತಿ ಇರೋದ್ರಿಂದ ನೀವು, ಹಾಗೆ ವಿತೌಟ್ ಕುಚ್ಚು ಡಿಸೈನ್ ಇದೆ. ಹಾಗಾಗಿ ನೀವು 800ಇಂದ 900ವರೆಗೂ ಈ ಡಿಸೈನ್ಗೆ ಪ್ರೈಸ್ನ ಮಾಡ್ಕೋಬಹುದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗುತ್ತೆ. ಕಡಿಮೆ ಜಾಸ್ತಿ ನೋಡಿಕೊಂಡು ನೀವು ಈ ಡಿಸೈನ್ಗೆ ಪ್ರೈಸ್ನ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ಈ ಡಿಸೈನು ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಯಾರು ನನ್ನ ವಿಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋಗೆ ಒಂದು ಲೈಕ್ನ ಕೊಡೋದನ್ನು ಮಾತ್ರ ಮರಿಬೇಡಿ. ಡಿಸೈನ್ ಹೇಗಿದೆ ಅಂತ ಹೇಳ್ಬಿಟ್ಟು ಕಾಮೆಂಟ್ನ ಮಾಡಿ ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.